ಗುಡ್ ಮಾರ್ನಿಂಗ್. ರೈಸ್ ಆ್ಯಂಡ್ ಶೈನ್. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರದರ್ಶನಂ. ಈ ಸುಂದರವಾದ ದಿನವನ್ನು ನೀಡಿದ್ದಕ್ಕಾಗಿ ದೇವರಿಗೆ ಥ್ಯಾಂಕ್ಸ್ ಹೇಳಿ ನನ್ನ ಇಂದಿನ ದಿನವನ್ನು ಶುರು ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಹೇಳೋದು ತುಂಬಾ ಕಷ್ಟ ಆಗುತ್ತೆ. ನಿದ್ದೆ ಆಗತಾನೆ ಜೋರಾಗಿ ಬರ್ತಾ ಇರುತ್ತೆ. ಅಲಾರಾಮ್ ಆಗುವಾಗ ಆಫ್ ಮಾಡಿ ಮಲಗುವಪ್ಪ ಅಂತ ಅನಿಸುತ್ತೆ. ಆದರೆ ಮನಸ್ಸನ್ನು ಹತೋಟಿಗೆ ತಗೊಂಡು ಗಟ್ಟಿ ಮಾಡಿಕೊಂಡು ಎದ್ದರೆ ಆ ದಿನ ತುಂಬಾ ಒಳ್ಳೆಯದಾಗಿರುತ್ತೆ. ಇವತ್ತು ನಾನು ನನ್ನ 4 AM ಮಾರ್ನಿಂಗ್ ರೊಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣ ನಾನು ಬೆಡ್ನ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡ್ಬಿಡ್ತೀನಿ. ದಿನದ ಆರಂಭ ನಮ್ಮ ಚಿಕ್ಕ ಪುಟ್ಟ ಒಳ್ಳೆಯ ಅಭ್ಯಾಸದಿಂದ ಆದರೆ ಬದುಕು ತುಂಬಾ ಸುಂದರವಾಗಿರುತ್ತೆ. ನನಗೆ ಗಡಿಬಿಡಿಯಲ್ಲಿ ಎದ್ದು ಓಡಿ ಹೋಗ್ತಾ ದಿನನ ಸ್ಟಾರ್ಟ್ ಮಾಡೋದು ಎಲ್ಲ ತುಂಬ ಇಷ್ಟ ಆಗಲ್ಲ. ನಿಧಾನವಾಗಿ ಪೀಸ್ಫುಲ್ಲಾಗಿ ಕಾಮಾಗಿ ದಿನ ಸ್ಟಾರ್ಟ್ ಆದರೆ ಮನಸ್ಸಿಗೆ ತುಂಬಾ ಸಮಾಧಾನ ಆಗುತ್ತೆ. ಬೆಳಿಗ್ಗೆ ಬೇಗ ಎದ್ದರೆ ದಿನ ಪೂರ್ತಿ ಆ್ಯಕ್ಟಿವ್ ಆಗಿ ಉತ್ಸಾಹದಿಂದ ಇರ್ಬೋದು. ನಮ್ಮ ಅಭ್ಯಾಸ ಹೇಗೋ ಹಾಗೆ ಜೀವನ ಅಲ್ವಾ. ಈಗ ನಾನು ನನ್ನ ಆಯುರ್ವೇದದ ಅಭ್ಯಾಸಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಆಯಿಲ್ ಪುಲ್ಲಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಯಿಲ್ನ ಬಾಯಿಗೆ ಹಾಕ್ಕೊಂಡು ಚೆನ್ನಾಗಿ ಅದರಿಂದ ಬಾಯಂಗೊಳಿಸ್ಕೊಂಡು ಸ್ಪ್ಲಿಟ್ ಮಾಡಿದರೆ ಆಯಿತು. ಆಯುರ್ವೇದದ ಪ್ರಕಾರ 30ಕ್ಕೂ ಅಧಿಕ ರೋಗಗಳನ್ನು ತಡೆಯೋ ಶಕ್ತಿ ಆಯಿಲ್ ಪುಲ್ಲಿಂಗ್ ಮಾಡಿದರೆ ಆಗುತ್ತೆ. ಹಾಗಾಗಿ ಇದನ್ನು ದಿನನಿತ್ಯ ಪ್ರಾಕ್ಟೀಸ್ ಮಾಡೋದು ತುಂಬಾ ಒಳ್ಳೆಯದು. ನಂತರ ಬ್ರಷ್ ಮಾಡಿಕೊಂಡು ಟಂಗ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ನೇತ್ರ ಶುದ್ಧಿ ಅಥವಾ ಐ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ಫುಲ್ ಡೇ ಸಿಸ್ಟಮ್ ನೋಡ್ತೇವೆ, ಮೊಬೈಲ್ ನೋಡ್ತೇವೆ, ಪೊಲ್ಯೂಷನಲ್ಲಿ ಇರ್ತೇವೆ. ಇದರಿಂದ ನಮ್ಮ ಕಣ್ಣು ಪಾಪ ತುಂಬಾ ಡ್ರೈ ಆಗಿ ಹೋಗಿರುತ್ತೆ. ಇದನ್ನು ಮಾಡ್ಕೊಳ್ಳೋದ್ರಿಂದ ಕಣ್ಣಿಗೆ ಹೈಡ್ರೇಷನ್ ಸಿಗುತ್ತೆ. ಡಾರ್ಕ್ ಸರ್ಕಲ್ ಇದ್ದರೆ ಅದು ಕೂಡ ಕಮ್ಮಿ ಆಗುತ್ತೆ. ಮತ್ತು ನಮ್ಮ ಐಸ್ಗೆ ತುಂಬಾ ಸ್ಟ್ರೈನ್ ಆಗಿರುತ್ತಲ್ವ, ಅದು ಕೂಡ ಕಮ್ಮಿ ಆಗುತ್ತೆ. ಇದನ್ನು ರೋಸ್ ವಾಟರ್ ಅಥವಾ ನೀರಿಂದ ಮಾಡ್ಕೊಳ್ಬೋದು. ನಾನಿಲ್ಲಿ ನೀರಿಂದ ಐಸ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ನಾನು ಜಲನೇತಿ ಮಾಡ್ಕೊಳ್ತಾ ಇದ್ದೀನಿ. ಉಗುರು ಬೆಚ್ಚಗಿನ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಹಾಕಿ ನೇತಿ ಪಾಟ್ಗೆ ಅದನ್ನು ಹಾಕ್ಕೊಂಡು ಇದನ್ನು ಮಾಡುವಂಥದ್ದು. ಇದರಿಂದ ಸಾಕಷ್ಟು ಲಾಭಗಳಿವೆ. ಮುಖಕ್ಕೆ, ತಲೆಗೆ, ಶ್ವಾಸಕೋಶಕ್ಕೆ, ನಮ್ಮ ಮೆಂಟಲ್ ಹೆಲ್ತ್ಗೆ ಎಲ್ಲಕ್ಕೂ ಇದು ತುಂಬಾ ಒಳ್ಳೆಯದು. ವಾರಕ್ಕೆ 1ರಿಂದ 2 ಸಲ ಮಾಡ್ಕೋಬೋದು. ಇದನ್ನೆಲ್ಲ ನಾನು ಆಯುರ್ವೇದದ ಡಾಕ್ಟರ್ ಸಹಾಯದಿಂದ ಕಲಿತು ಅದನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ. ಆಯುರ್ವೇದದ ಪ್ರಾಕ್ಟೀಸ್ ಎಲ್ಲ ಆದ ನಂತರ ಈಗ ನಮ್ಮ ಮನೆಯಲ್ಲಿರುವಂತಹ ಪುಟ್ಟ ಪುಟ್ಟ ಮುದ್ದಾದ ಗಿಡಗಳಿಗೆ ನೀರನ್ನು ಹಾಕ್ತಾ ಇದ್ದೀನಿ. ಹಿಂದಿನ ದಿನ ರಾತ್ರಿ ನೀರನ್ನು ತಾಮ್ರದ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಮರುದಿನ ಬೆಳಿಗ್ಗೆ ಎದ್ದು ಫ್ರೆಶ್ ಆದ ನಂತರ 1ರಿಂದ 2 ಗ್ಲಾಸ್ ಆಗುವಷ್ಟು ನೀರನ್ನು ಕುಡಿತೀನಿ. ಅದರಿಂದ ಇದನ್ನು ನನ್ನ ಅಪ್ಪ ಮುಂಚೆಯಿಂದನೂ ಕೂಡ ಮಾಡ್ತಾ ಬಂದಿದ್ರು. ಅವರಿಂದ ಈ ಅಭ್ಯಾಸನ ಕಲ್ತಿರೋದು. ತಾಮ್ರದಲ್ಲಿ ಸ್ಟೋರ್ ಮಾಡಿರೋಂಥ ನೀರನ್ನು ಕುಡಿಯೋದ್ರಿಂದ ನಮ್ಮ ಬಾಡಿ ಡಿಟಾಕ್ಸ್ ಆಗುತ್ತೆ, ಇಮ್ಯುನಿಟಿಗೆ ಒಳ್ಳೆಯದು. ಇನ್ನೂ ಹಲವಾರು ಪ್ರಯೋಜನಗಳಿವೆ ಇದರಿಂದ. ನಮ್ಮ ಆಯುರ್ವೇದದ ಅಭ್ಯಾಸಗಳ ಬಗ್ಗೆ ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ, ಅಷ್ಟು ಇದೆ. ನಂತರ ನಾನು ಹೇರ್ ಮಸಾಜ್ನ ಮಾಡ್ಕೊಳ್ತಾ ಇದ್ದೀನಿ. ಒಮ್ಮೆ ಆಯಿಲ್ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ತೀನಿ. ಇನ್ನೊಮ್ಮೆ ಸ್ವಲ್ಪ ನೆತ್ತಿಗಷ್ಟೇ ಸ್ವಲ್ಪ ಎಣ್ಣೆ ಹಚ್ಚಿ ಮಸಾಜರ್ನಿಂದ ಮಸಾಜ್ನ ಮಾಡ್ಕೊಳ್ತೀನಿ. ಮಸಾಜ್ ಮಾಡ್ಕೊಳ್ಳೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ನಿದ್ದೆ ಬರ್ತಾ ಇರಲಿಲ್ಲ ಅಂದರೆ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ನಿದ್ದೆ ಬರುತ್ತೆ. ಕೂದಲು ಉದುರ್ತಾ ಇದ್ದರೆ ಅದು ಕೂಡ ಕಮ್ಮಿ ಆಗುತ್ತೆ. ಸ್ಮೂತ್ ಆ್ಯಂಡ್ ಸಿಲ್ಕಿ ಆಗುತ್ತೆ ನಮ್ಮ ಹೇರು. ಆಮೇಲೆ ನಾನಿಲ್ಲಿ ಐಸ್ ಫೇಶಿಯಲ್ನ ಮಾಡ್ಕೊಳ್ತಾ ಇದ್ದೀನಿ. ಮುಖನ ಡೀಪ್ ಅಪ್ ಮಾಡೋಕ್ಕೆ ತುಂಬಾ ಒಳ್ಳೆಯದಾಗುತ್ತೆ ಇದು. ಕೂಲ್ ಆಗಿ ಮುಖನ ಫ್ರೆಶ್ ಮಾಡುತ್ತೆ. ಗ್ಲೋಯಿಂಗ್ ಸ್ಕಿನ್ಗೆ ಇದು ಬೆಸ್ಟ್ ರೆಮಿಡಿ. ಇದನ್ನು ಡೈಲಿ ನಾನು ಮಾಡ್ಕೊಳ್ತೀನಿ. ಆಮೇಲೆ ಸಣ್ಣ ಪುಟ್ಟ ಮನೆ ಕೆಲಸನ ಮಾಡ್ಕೊಳ್ತಾ ಇದ್ದೀನಿ. ಕ್ಲೀನಿಂಗು, ಒರೆಸೋದು, ಗುಡಿಸೋದು, ಡಸ್ಟಿಂಗ್ ಅದೆಲ್ಲ ಇದ್ದೇ ಇರುತ್ತಲ್ವ, ಅದನ್ನೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಈ ಸಣ್ಣ ಪುಟ್ಟ ಕೆಲಸಗಳನ್ನು ನಾವೇ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ನಮ್ಮ ಫಿಸಿಕಲ್ ಹೆಲ್ತಿಗೆ, ಮೆಂಟಲ್ ಹೆಲ್ತಿಗೆ ತುಂಬಾ ಪ್ರಯೋಜನಕಾರಿ ಇವೆಲ್ಲ. ದೈನಂದಿನ ಈ ಅಭ್ಯಾಸಗಳನ್ನು ಮಾಡೋದ್ರಿಂದ ಮನೆ ಮನಸ್ಸು ತುಂಬಾ ಚೆನ್ನಾಗಿರುತ್ತೆ.
ಮನೆ ಕೆಲಸ ಆದ ನಂತರ ಇಲ್ಲಿ ನಾನು ವಾಕ್ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀನಿ. ಏನಾದರೂ ಒಂದು ರೀತಿಯ ಫಿಸಿಕಲ್ ಆ್ಯಕ್ಟಿವಿಟಿನ ನಾನು ದಿನಾಲೂ ಮಾಡೇ ಮಾಡ್ತೀನಿ. ಒಂದು ಮಿನಿಮಮ್ 45 ಮಿನಿಟ್ಸ್ ಮಾಡ್ತೀನಿ. ಒಂದಿನ ಡ್ಯಾನ್ಸ್ ಮಾಡ್ತೀನಿ, ಒಂದಿನ ಜುಂಬಾ ಮಾಡ್ತೀನಿ, ಒಂದಿನ ವಾಕ್ ಹೋಗ್ತೀನಿ, ಒಂದಿನ ಯೋಗ ಮಾಡ್ತೀನಿ. ಹೀಗೆ ಏನಾದರೂ ಒಂದು ಆ್ಯಕ್ಟಿವಿಟಿನ ಮಾಡ್ತೀನಿ. ದೇಹ ಮತ್ತು ಮನಸ್ಸು ಎರಡಕ್ಕೂ ಫಿಸಿಕಲ್ ಆ್ಯಕ್ಟಿವಿಟಿ ಬೇಕೇ ಬೇಕು. ಫಿಸಿಕಲಾಗಿ ಆ್ಯಕ್ಟಿವ್ ಆಗಿ ಇರಬೇಕು. ನಾವು ದಿನಾಲೂ 45 ಮಿನಿಟ್ಸ್ ಆದ್ರೂ ನಾವು ಒಂದು ಫಾರ್ಮ್ ಎಕ್ಸಸೈಸ್ನ ಮಾಡಲೇಬೇಕು. ಇವತ್ತು ವಾಕ್ಗೆ ಪಾರ್ಕಿಗೆ ಹೋಗ್ತಾ ಇದ್ದೀನಿ. ಬೆಳಿಗ್ಗೆ ಫ್ರೆಶ್ ಗಾಳೀಲಿ ಪರಿಸರ ಮಧ್ಯ ಹಕ್ಕಿಗಳ ಚಿಲಿಪಿಲಿ ಕೇಳ್ತಾ ವಾಕ್ ಮಾಡುವಾಗ ತುಂಬಾ ಪಾಸಿಟಿವ್ ವೈಬ್ ಸಿಗುತ್ತೆ. ಸ್ವಲ್ಪ ಮೆಡಿಟೇಷನ್, ಪ್ರಾಣಾಯಾಮ, ವಾಕ್ ಮಾಡಿಕೊಂಡು ಮನೆಗೆ ಬಂದೆ. ಇವತ್ತು ತುಂಬ ಮೋಡ ಇತ್ತು, ಹಾಗಾಗಿ ಸೂರ್ಯ ನೋಡೋಕೆ ಸಿಗಲಿಲ್ಲ. ಮೋಡದೊಳಗೆ ಕುತ್ಕೊಂಡು ಬಿಟ್ಟಿದ್ರು. ಮನೆಗೆ ಬಂದು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಬೂದ್ ಕುಂಬಳಕಾಯಿ ಜ್ಯೂಸನ್ನ ಮಾಡ್ಕೊಳ್ತಾ ಇದ್ದೀನಿ. ಬೂದ್ ಕುಂಬಳಕಾಯಿನ ಕಟ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡ್ರೆ ಜ್ಯೂಸ್ ರೆಡಿ ಆಗುತ್ತೆ. ಬೂದ್ ಕುಂಬಳಕಾಯಿನ ಕೂಷ್ಮಾಂಡಿಕಾ ಅಂತೆಲ್ಲ ಹೇಳ್ತಾರೆ. ಇದರಲ್ಲಿ ನೀರಿನ ಅಂಶ ತುಂಬ ಜಾಸ್ತಿ ಇರುತ್ತೆ, ವಿಟಮಿನ್ ಸಿ, B3 ಇರುತ್ತೆ. ಸೊ ಇದನ್ನು ಡೈಲಿ ಕುಡಿಯೋದ್ರಿಂದ ವೇಟ್ ಮ್ಯಾನೇಜ್ಮೆಂಟ್ಗೆ, ಗಟ್ ಹೆಲ್ತಿಗೆ, ಇಮ್ಯುನಿಟಿಗೆ ಎಲ್ಲ ತುಂಬಾ ಒಳ್ಳೆಯದು. ಇದೇ ರೀತಿ ಒಂದೊಂದು ಡಿಟಾಕ್ಸ್ ಡ್ರಿಂಕ್ನ ನಾನು ದಿನಾಲೂ ಖಾಲಿ ಹೊಟ್ಟೆಗೆ ಕುಡಿತೀನಿ. ಇದರಿಂದ ನಮ್ಮ ಬಾಡಿಲಿರೋ ಟಾಕ್ಸಿನ್ ಎಲ್ಲ ಹೋಗಿ ಬಾಡಿ ಡಿಟಾಕ್ಸ್ ಆಗುತ್ತೆ. ಮಿಕ್ಸಿ ಮಾಡಿದ ನಂತರ ಕೆಲವೊಬ್ಬರು ಸೋಸಿ ಕುಡಿತಾರೆ, ಕೆಲವೊಬ್ಬರು ಹಾಗೇ ಕುಡಿತಾರೆ. ನಾನು ಹಾಗೇ ಕುಡಿತೇನೆ. ಸೋಸಿದ್ರೆ ಅದರ ಸತ್ವ ಎಲ್ಲ ಹೋಗಿಬಿಡುತ್ತೆ. ಹಾಗೆ ಕುಡಿದ್ರೆ ಎಲ್ಲ ಕರೆಕ್ಟಾಗಿ ನಮ್ಮ ಬಾಡಿಗೆ ಬೇಕಾದ ಮಿನರಲ್ಸ್ ಎಲ್ಲ ಸಿಗುತ್ತೆ. ಸೊ ಹಾಗಾಗಿ ನಾನು ಹಾಗೆ ಕುಡಿತೇನೆ. ಕುಡ್ದಾದ ನಂತರ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದು ಸ್ನಾನಕ್ಕೆ ಹೋಗ್ತೇನೆ. ಸ್ನಾನ ಮಾಡ್ಕೊಂಡು ಬಂದ ನಂತರ ಫೇಸ್ ಕೇರ್, ಸ್ಕಿನ್ ಕೇರ್ನ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ಗೆ ಟೋನರ್ನ ಪ್ರೆಸ್ ಮಾಡ್ತಾ ಡ್ಯಾಬ್ ಮಾಡ್ತಾ ನನ್ನ ಮುಖಕ್ಕೆ ಹಚ್ಕೊಳ್ತಾ ಇದ್ದೀನಿ. ಅದಾದ ನಂತರ ಐ ಕ್ರೀಮ್ನ ರಿಂಗ್ ಫಿಂಗರಿಂದ ಕಣ್ಣಿನ ಸುತ್ತ ಹಚ್ಕೊಳ್ತಾ ಇದ್ದೀನಿ. ನಂತರ ಮಾಯ್ಶ್ಚರೈಸರ್ನ ಹಾಕ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಗ್ವಾಷಾದಿಂದ ಫೇಸ್ ಮಸಾಜ್ನ ಮಾಡ್ಕೊಳ್ತಾ ಇದ್ದೀನಿ. ನಂದು ಆಯಿಲಿ ಸ್ಕಿನ್, ಸೊ ಹಾಗಾಗಿ ಆಯಿಲ್ ಹಚ್ಕೊಂಡು ಮಸಾಜ್ ಮಾಡಿದರೆ ತುಂಬ ಪಿಂಪಲ್ ಎಲ್ಲ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಮಾಯ್ಶ್ಚರೈಸರ್ನ ಹಚ್ಕೊಂಡು ಮಸಾಜ್ ಮಾಡ್ಕೊತಾ ಇದ್ದೀನಿ. ನಂತರ ಲಾಸ್ಟಲ್ಲಿ ಸನ್ಸ್ಕ್ರೀನ್ನ ಹಚ್ಕೊಳ್ತಾ ಇದ್ದೀನಿ. ನಮ್ಮನ್ನು ನಾವು ಕೇರ್ ಮಾಡೋದ್ರಿಂದ ಮತ್ತು ನಮ್ಮ ಸಮಯನ ನಮಗೋಸ್ಕರ ಮುಡಿಬಿಡೋದ್ರಿಂದ ನಮ್ಮ ಓವರಾಲ್ ಹೆಲ್ತ್ ತುಂಬಾ ಇಂಪ್ರೂವ್ ಆಗುತ್ತೆ. ಬೆಳಿಗ್ಗೆ ದೇವರನ್ನು ಪೂಜಿಸುವ, ಪ್ರಾರ್ಥಿಸುವ ಅಭ್ಯಾಸ ಎಲ್ರಿಗೂ ಇದ್ದೇ ಇರುತ್ತೆ. ಹಾಗೆ ನಾನು ಇಲ್ಲಿ ದೇವ್ರ ಕೋಣೆಗೆ ಹೋಗಿ ದೇವರಿಗೆ ದೀಪ ಹಚ್ಚಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನನ್ನ ಸುಖ ದುಃಖಗಳನ್ನು ಹಂಚಿಕೊಂಡು ದಿನನಿತ್ಯದ ಶ್ಲೋಕನ ಓದಿ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿ ನಮಸ್ಕಾರ ಮಾಡ್ತೆ. ನಂತರ ನಾನಿಲ್ಲಿ ನಮ್ಮ ಮನೆ ಬಾಗಿಲಿಗೆ ಚಿಕ್ಕದಾದ ಚೊಕ್ಕವಾದ ಪುಟ್ಟ ರಂಗೋಲಿನ ಹಾಕಿ ತಿಂಡಿ ಮಾಡಲಿಕ್ಕೆ ಹೊರಟೆ. ಇವತ್ತು ನಾನು ನಮ್ಮ ಊರ ಫೇಮಸ್ ನೀರು ದೋಸೆ ಮಾಡ್ತಾ ಇದ್ದೀನಿ. ನಮ್ಮ ಉಡುಪಿ ಮಂಗಳೂರು ಸೈಡಲ್ಲಿ ತುಂಬಾ ಫೇಮಸ್ ಆದ ತಿಂಡಿ ಇದು. ದೋಸೆ ಅಕ್ಕಿನ ಚೆನ್ನಾಗಿ 3 ಸಲ ತೊಳೆದು ಹಿಂದಿನ ದಿನ ರಾತ್ರಿ ಅದನ್ನು ನೀರಿನಲ್ಲಿ ನೆನೆ ಹಾಕ್ಕೊಂಡಿದ್ದೆ. ಇವತ್ತು ಚೆನ್ನಾಗಿ ನೆನ್ಕೊಂಡಿದ್ದೆ ಅಕ್ಕಿ. ಈಗ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿನ ಹಾಕ್ಕೊಂಡು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇನೆ. ಗ್ರೈಂಡ್ ಮಾಡುವಾಗ ಸ್ವಲ್ಪ ಉಪ್ಪು ಮತ್ತು ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ದೋಸೆ ಹಿಟ್ಟಿನ ಥರ ಕಲಸಿದ್ರೆ ನೀರು ದೋಸೆ ರೆಡಿ ಆಗುತ್ತೆ. ನೀರು ದೋಸೆ ತುಂಬ ನೀರು ಮಾಡಬೇಕು, ಆವಾಗ ಚೆನ್ನಾಗಾಗುತ್ತೆ. ಕಬ್ಬಿಣದ ಕಾವಲಿನ ಇಟ್ಟು ಅದಕ್ಕೆ ಚಂದ ಮಾಡಿ ತೆಂಗಿನೆಣ್ಣೆನ ಸವರಿ ಹೀಗೆ ಒಂದು ಸೌಂಟಲ್ಲಿ ಹಿಟ್ಟನ್ನು ತೆಗೆದು ಸ್ವಲ್ಪ ಸ್ವಲ್ಪ ಕಾವಲಿಗೆ ಹಾಕ್ತಾ ದೋಸೆ ಹಾಕಿದರೆ ನೀರು ದೋಸೆ ತುಂಬ ಚೆನ್ನಾಗಿ ಬರುತ್ತೆ.
ಕಾವಲಿ ತುಂಬ ಬಿಸಿ ಇರಬೇಕು. ಆವಾಗ ಈ ನೀರು ದೋಸೆ ಹಾಕುವಾಗ ಚುಸ್ ಅಂತ ಸೌಂಡ್ ಬರುತ್ತೆ. ಆವಾಗ ನೀರು ದೋಸೆ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ನೀರು ದೋಸೆ. ಹೀಗೆ ನೀರು ದೋಸೆ ಹಾಕಿ ನಾವು ಮುಚ್ಚಿಡ್ಬೇಕು. ಅದನ್ನು ಮುಚ್ಚಿಟ್ಟ ನಂತರ ಸ್ವಲ್ಪ ಹೊತ್ತು ಬಿಟ್ಟು ತೆಗೆದ್ರೆ ಬಿಸಿ ಬಿಸಿ ಕ್ರಿಸ್ಪಿ ಆಗಿರೋಂಥ ನೀರು ದೋಸೆ ರೆಡಿ ಆಗುತ್ತೆ. ಇದ್ರ ಜೊತೆ ಕಾಯಿ ಬೆಲ್ಲ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಕೂಡ ಮಾಡ್ತಾಯಿದ್ದೀನಿ ಈಗ. ಸ್ವಲ್ಪ ಕಾಯಿ ತುರಿಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಬೆಲ್ಲನ ಹಾಕಿ ಕೈಯಲ್ಲಿ ಚೆನ್ನಾಗಿ ಕಲಸಿದ್ರೆ ನಮ್ಮ ಕಾಯಿ ಬೆಲ್ಲ ಕೂಡ ರೆಡಿಯಾಗಿ ಹೋಗುತ್ತೆ. ನೀರು ದೋಸೆ ಅದರ ಸೈಡಲ್ಲಿ ತೆಂಗಿನಕಾಯಿ ಚಟ್ನಿ, ಬೆಲ್ಲಕಾಯಿ, ಆಹಾ ಈ ಮೂರು ಒಟ್ಟಿಗೆ ತಿಂತಾ ಇದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಆಯಿತಾ. ತಿಂಡಿ ತಿಂದು ನಾನು ಕೆಲಸಕ್ಕೆ ಕೂತ್ಕೊಂಡೆ. ಇಷ್ಟೆಲ್ಲ ಮಾಡುವಾಗ ಗಂಟೆ 8:30 ಆಯಿತು. ಬೆಳಿಗ್ಗೆ ಬೇಗ ಇದ್ದರೆ ಮಾತ್ರ ಇಷ್ಟೆಲ್ಲ ಪ್ರೊಡಕ್ಟಿವ್ ರೊಟೀನ್ ಮಾಡೋಕ್ಕಾಗುತ್ತೆ. ಸ್ವಲ್ಪ ಲೇಟ್ ಆದರೂ ಕೂಡ ಕೆಲವು ಆ್ಯಕ್ಟಿವಿಟಿನ ಮಾಡೋಕ್ಕೆ ಆಗಲ್ಲ. ಸೊ ಹಾಗಾಗಿ ನಾನು ಬೇಗ ಎದ್ದು ಇದೆಲ್ಲ ಮಾಡ್ತೇನೆ. ಹೋಪ್ ನಿಮಗೆ ನನ್ನ 4 AM ಮಾರ್ನಿಂಗ್ ರೊಟೀನ್ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಇಷ್ಟ ಆದರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಈ ವಿಡಿಯೋನ. ರಾಮ್ ರಾಮ್.